ಸಾಮಾನ್ಯವಾಗಿ ಜ್ಯೋತಿಷ್ಶಾಸ್ತ್ರ ಮತ್ತು ವಾಸ್ತುಶಾಸ್ತ್ರ ಒಂದೇ ನಾಣ್ಯದ ಎರಡು ಮುಖಗಳು ಅಂತ ನಾನು ಈಗಾಗಲೇ ಹೇಳಿದ್ದೀನಿ. ಹೇಗೆ ಅಂದರೆ, ವಾಸ್ತು ಮುಖ ನೋಡಿ ಶಾಸ್ತ್ರ ಹೇಳ್ತಾರೆ, ಅದು ಫೇಸ್ ರೀಡಿಂಗು. ಕೈ ನೋಡಿ ಶಾಸ್ತ್ರ ಹೇಳ್ತಾರೆ, ಅದು ಫಾರ್ಮಿಸ್ಟ್ರಿ. ಮತ್ತು ಜ್ಯೋತಿಷ್ಯ ನೋಡಿ ಶಾಸ್ತ್ರ ಹೇಳ್ತಾರೆ, ಅದು ಜ್ಯೋತಿಷ್ಯ, ಭವಿಷ್ಯವಾಣಿ. ಮತ್ತು ಮನೆ ನೋಡಿ ಶಾಸ್ತ್ರ ಹೇಳ್ಬೋದು. ಹೇಗೆ ಅಂದರೆ, ಗ್ರಹಗಳು ಎಲ್ಲ ಶಾಸ್ತ್ರದಲ್ಲೂ, ಇನ್ನು ಪಂಚಪಕ್ಷಿ ಶಾಸ್ತ್ರ, ರಮಲಶಾಸ್ತ್ರ, ರತ್ನಶಾಸ್ತ್ರ, ಪ್ರಶ್ನೆಶಾಸ್ತ್ರ, ಎಲ್ಲ ಶಾಸ್ತ್ರಗಳಲ್ಲೂ ಗ್ರಹಗಳೇ ತನ್ನದೇ ಆದ ಪಾತ್ರವನ್ನು ವಹಿಸೋದ್ರಿಂದ ಗ್ರಹಗಳ ಸ್ಥಿತಿಗತಿ ಯುತಿಯನ್ನು ಅನುಸರಿಸಿ ಜೀವನದಲ್ಲಿ ಎಲ್ಲರ ಜೀವನದಲ್ಲೂ ಅವರದೇ ಆದ ಒಂದು ಘಟನೆಗಳು ನಡೀತಾ ಹೋಗ್ತವೆ. ಅದರಿಂದ ಜ್ಯೋತಿಷ್ಯವನ್ನು ವಾಸ್ತುಶಾಸ್ತ್ರಕ್ಕೆ ಕ್ಲಬ್ ಮಾಡಿ ನಾನು ವಾಸ್ತುದೀಪಿಕಾ ಅಂತೇಳಿ ಒಂದು ಪುಸ್ತಕ ಬರೆದಿದ್ದೇನೆ. 2001ರಲ್ಲಿ ರಾಜ್ಕುಮಾರ್ ಅಪಹರಣ ಆದಾಗ ಈ ಪುಸ್ತಕನ ಬರೆದಿದ್ದು. ಆ ಪುಸ್ತಕದಲ್ಲಿ ಈಗ 10 ಎಡಿಷನ್ ಆಗಿದೆ ಅದು. ಆ ಪುಸ್ತಕದಲ್ಲಿ ನಾನು ಬಹಳಷ್ಟು ಉದಾಹರಣೆಗಳನ್ನು ಹೇಳ್ತಾ ಹೋಗಿದ್ದೇನೆ. ಭಾರತ ದೇಶದ ವಾಸ್ತು ಹೇಗಿದೆ ಅಂತ ನಾನು ಹೇಳಿದ್ದೀನಿ. ಅಂದರೆ ಭಾರತ ದೇಶದಲ್ಲಿ ನೋಡಿ, ನಾನು 25 ವರ್ಷಗಳಿಂದ ಬರೆದಿದ್ದೆ ರಾಮ ಮಂದಿರ ಆಗುತ್ತದೆ, ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗುತ್ತದೆ ಅಂತ ನಾನು ಬರೆದಿದ್ದೇನೆ. ಇವತ್ತು ಆಗ್ತಾಯಿದೆ. ಮಹಿಳಾ ಮೀಸಲಾತಿ ಜಾರಿಗೆ ಬರುತ್ತದೆ ಅಂತ ಹೇಳಿ ನಾನು ಬರೆದಿದ್ದೇನೆ, ಇವತ್ತು ಆಗಿದೆ. ಮತ್ತು ಎಲ್ಲ ಕ್ಷೇತ್ರದಲ್ಲೂ ಸ್ತ್ರೀಯರೇ ಹೆಚ್ಚಿನ ಪಾತ್ರ ವಹಿಸ್ತಾರೆ. ಮಿಲ್ಟ್ರಿಯಲ್ಲಿ, ಪೊಲೀಸರಾಗಿ, ರಾಷ್ಟ್ರಪತಿಗಳಾಗಿ, ಪ್ರಧಾನಮಂತ್ರಿಗಳಾಗಿ, ರಾಜ್ಯಪಾಲರಾಗಿ ಎಲ್ಲ ಕ್ಷೇತ್ರದಲ್ಲೂ ಸ್ತ್ರೀಯರ ಪಾತ್ರ ಬಹಳಷ್ಟು ಪ್ರಮುಖವಾಗುತ್ತದೆ ಅಂತ ಬರೆದಿದ್ದೇನೆ. ಏಕೆಂದರೆ ಭಾರತ ದೇಶ, ಕಾರಣ ಹೇಳ್ತೇನೆ, ಭಾರತ ದೇಶ ಉತ್ತರ ದಕ್ಷಿಣ ಉದ್ದ ಬಹಳ ಇದೆ, ಪೂರ್ವ ಪಶ್ಚಿಮ ಕಡಿಮೆ ಇದೆ. ಪೂರ್ವ ಪಶ್ಚಿಮ ಪಿತೃಸ್ಥಾನ, ರವಿ ಅಧಿಪತಿ, ಉತ್ತರ ದಕ್ಷಿಣ ಮಾತೃಸ್ಥಾನ, ಸ್ತ್ರೀ ಸ್ವತ್ತು. ಆದ್ದರಿಂದ ಭಾರತ ದೇಶ ಇವತ್ತು ಸ್ತ್ರೀ ಪ್ರಮುಖ ಸಮಾಜ, ಪುರುಷ ಪ್ರಧಾನ ಸಮಾಜ ಅಲ್ಲ, ಸ್ತ್ರೀ ಪ್ರಧಾನ ಸಮಾಜ. ಅದರಿಂದ ಎಲ್ಲ ಕ್ಷೇತ್ರಗಳು ಸ್ತ್ರೀಯರಿಗೆ ಹೆಚ್ಚಿನ ಮಾನ್ಯತೆ ಇದೆ. ಇವತ್ತಿನ ಗೌರ್ಮೆಂಟು ಸ್ತ್ರೀಯರಿಗೆ ಉಚಿತ ಪ್ರಯಾಣ ಅಂತ ಮಾಡಿದ್ದಾರೆ, ಪುರುಷರಿಗಿಲ್ಲ, ಸ್ತ್ರೀಯರಿಗೆ ಮಾತ್ರನೇ. ಏಕೆಂದರೆ ಇಲ್ಲಿನ ವಾಸ್ತು ಆಗಿದೆ. ಆದ್ದರಿಂದ ಭಾರತ್ ಮಾತಾ ಕಿ ಜೈ ಅಂತ ಹೇಳಿದ್ರು. ಕರ್ನಾಟಕಕ್ಕೆ ಭುವನೇಶ್ವರಿ ಬಂತು, ಮತ್ತು ಬೆಂಗಳೂರಿಗೆ ಅಣ್ಣಮ್ಮ ದೇವಿ ಅಧಿಪತಿ ಆದಲು. ಎಲ್ಲ ಗ್ರಾಮಗಳಿಗೂ ಗ್ರಾಮ ದೇವತೆ ಇದ್ದಾರೆ. ಎಲ್ಲ ನದಿಗಳು, ಭಾರತ ದೇಶದ ಎಲ್ಲ ನದಿಗಳು ಸ್ತ್ರೀಯರ ಹೆಸರೇ ಇದೆ. ಮತ್ತು ಇದೊಂದು ಸೂಕ್ಷ್ಮವನ್ನು ನೀವು ಗಮನಿಸಿ, ವಾಸ್ತು ಎಷ್ಟು ಸತ್ಯ ಅನ್ನೋದು ಅಂತ. ಬಹಳಷ್ಟು ಜನ ಅದ್ರ ಬಗ್ಗೆ ಕಾಮಿಡಿ ಮಾಡ್ತಾರೆ. ವಾಸ್ತು ಪ್ರಕಾರ ಅಂತ ಒಂದು ಕಾಮಿಡಿ ಸಿನಿಮಾನೇ ತೆಗೆದಿದ್ದಾರೆ. ನಾನು ಏನು ಹೇಳ್ತೀನಿ, ಅವರಿಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ, ಅದನ್ನ ಏನೋ ಒಂದು ಸಿನಿಮಾ ಮಾಡಿದ್ದಾರೆ. ಆದರೆ ವಾಸ್ತು ಎಷ್ಟು ಸತ್ಯ ಅಂದರೆ, ಯಾವ ಯಾವ ಕ್ಷೇತ್ರದಲ್ಲಿ ನೀರು ಹರಿತಾ ಇದೆ ಆ ಎಲ್ಲ ಕ್ಷೇತ್ರದಲ್ಲೂ ದಾಸೋಹ ನಡೀತಾ ಇದೆ. ಅಂದರೆ ಅನ್ನ ಊಟ ಎಲ್ರಿಗೂ ಸಿಗುತ್ತೆ ದೇವಸ್ಥಾನಗಳಲ್ಲಿ. ಎಲ್ಲಿ ನೀರು ಹರಿಯಲ್ಲ ಅಲ್ಲಿ ದಾಸೋಹ ನಡೆಯಲ್ಲ. ಹೀಗೆ ಅಂದರೆ ನಾನು ಬರೆದಿರ್ತಕ್ಕಂಥ ಪುಸ್ತಕದಲ್ಲಿ ಬಹಳಷ್ಟು BBMP ಆಗುತ್ತೆ ಅಂತ 25 ವರ್ಷಗಳಿಂದ ನಾನು ಬರೆದಿದ್ದೀನಿ. ಇವತ್ತು ಬೆಂಗಳೂರು BBMP ಆಗಿದೆ, ಬರಿಬೋದು, ಹೇಳ್ಬೋದು ಅಂತ. ಹಾಗೆ ರಾಜ್ಕುಮಾರ್ ಮನೆ ವಾಸ್ತು ಬರೆದಿದ್ದೀನಿ ನಾನು. ರಾಜ್ಕುಮಾರ್ ಮನೆ ಹಳೇದೇನಿತ್ತು, ಇದು ದಕ್ಷಿಣ ಮತ್ತು ಪೂರ್ವ, ಸೌತ್ ಈಸ್ಟ್ ಕಾರ್ನರ್, ಉತ್ತರ ಮತ್ತು ದಕ್ಷಿಣ ಮತ್ತು ಪೂರ್ವದ ಕಾರ್ನರ್ ಏನಿದೆ, ಆ ಅಗ್ನಿಯ ನಿವೇಶನದ ಬಗ್ಗೆ ನಾನು ಬರೆದಿದ್ದೇನೆ. ಅಗ್ನಿ ನಿವೇಶನಕ್ಕೆ ಶುಕ್ರ ಆಧಿಪತ್ಯವನ್ನು ವಹಿಸಿ, ಶುಕ್ರ ಜ್ಯೋತಿಷ್ಶಾಸ್ತ್ರದಲ್ಲಿ ಕಲಾಕಾರನಾಗಿರೋದ್ರಿಂದ ಕಲೆಯಲ್ಲಿ ಎಲ್ಲರಿಗೂ ಆಸಕ್ತಿಯಾಗಿ, ನಿರ್ಮಾಪಕರಾಗಿ, ನಟರಾಗಿ, ಸಂಗೀತಗಾರರಾಗಿ ಎಲ್ಲರೂ ಕಲಾಕ್ಷೇತ್ರದಲ್ಲಿ ದುಡಿದ್ರು ಅಂತ ಬರೆದಿದ್ದೀನಿ. ಆದರೆ ಆ ಮನೇನ ಆಗ್ನೇಯ ಮತ್ತು ವಾಯುವ್ಯ ತಗ್ಗಿರೋದ್ರಿಂದ ಇದು 2ನೇ ಮಕ್ಕಳ ಮೇಲೆ ಕೆಲಸ ಮಾಡುತ್ತೆ ಅಂತ ಬರೆದಿದ್ದೀನಿ. ಆ 2ನೇ ಮಕ್ಕಳು ಏನಾದರೂ ಅಂತ ನಿಮಗೆ ಗೊತ್ತಿದೆ. ಜೊತೆಯಲ್ಲಿ ಇವತ್ತು ಆ ಮನೆಯ ಡೆಮಲೇಷನ್ ಮಾಡಿ 2 ಮನೆ ಕಟ್ಕೊಂಡಿದ್ದಾರೆ. ಅದರಲ್ಲಿ ಪೂರ್ವಕ್ಕೆ ರಸ್ತೆ ಇದ್ದರೂ ಸಹ 2 ಮನೆಗೂ ಪೂರ್ವಕ್ಕೆ ಬಾಗಿಲಿಟ್ಟಿಲ್ಲ. ಪೂರ್ವ ಪುರುಷ ಪ್ರಧಾನ. ಪೂರ್ವಕ್ಕೆ ಬಾಗಿಲು ಇಡದೆ ಹೋದರೆ, ನಾನು ವಿಶೇಷವಾಗಿ ನನ್ನ ಪುಸ್ತಕದಲ್ಲಿ ಹೇಳಿದ್ದೇನೆ, ಪೂರ್ವ ಪುರುಷ ಪ್ರಧಾನ. ಪೂರ್ವಕ್ಕೆ ಸೂರ್ಯ ಉದಯಿಸಿದ್ರೇ ಇವತ್ತು ಜಗತ್ತಿಗೆ ಬೆಳಕು. ಸನ್ ಸುಪ್ರೀಂ ಪವರ್ ಆಫ್ ದ ಯೂನಿವರ್ಸ್ ಅಂತ ಹೇಳಿದ್ದೀನಿ. ಸೂರ್ಯನ ಅನುಗ್ರಹ ತಗೊಳ್ಳೋದೇ ಪುರುಷ ಪ್ರಧಾನ. ಅದನ್ನ ಪೂರ್ವ ಪುರುಷ ಪ್ರಧಾನವಾಗಿ ಪೂರ್ವಕ್ಕೆ ಬಾಗಿಲಿಡದೆ ಹೋದರೆ ಯಾವುದೇ ಮನೆ ಆಗಲಿ ಪುರುಷನ ಒಂದು ಅವನತಿ ಖಂಡಿತ ಆಗುತ್ತೆ. ಅಭಿವೃದ್ಧಿ ಆಗಲ್ಲ, ಮಕ್ಕಳ ಅಭಿವೃದ್ಧಿ ಆಗಲ್ಲ, ವ್ಯವಹಾರ ಆಗಲ್ಲ. ಅವರು ಉತ್ತರ ದಕ್ಷಿಣಕ್ಕೆ ಬಾಗಿಲಿಟ್ಕೊಂಡಿದ್ದಾರೆ. ಇವತ್ತು 2 ಮನೆ, ಪೂರ್ವಕ್ಕೆ ಬಾಗಿಲಿಲ್ಲ. ಆದ್ದರಿಂದ ಅವರಿಬ್ಬರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ತೊಂದರೆ ಆಗ್ತಿದೆ ಅಂತ ಖಂಡಿತ ಹೇಳ್ಬೋದು. ಅಥವಾ ಪುನೀತ್ ರಾಜ್ಕುಮಾರ್ ಜಾತಕದಲ್ಲಿ ಸಿಂಹ ಲಗ್ನವಾಗಿ ಲಗ್ನಾಧಿಪತಿ ಅಷ್ಟಮದಲ್ಲಿ, ಮೃತ್ಯುಸ್ಥಾನದಲ್ಲಿ ಅಷ್ಟಮಾಧಿಪತಿ ಜೊತೆ, ಗುರು ಜೊತೆ ಶನಿ ದೃಷ್ಟಿ ಬಿದ್ದಾಗ ಅವರಿಗೆ ಹೃದಯಾಘಾತ ಆಗಿ ಹೋಗಿರೋದು ಸತ್ಯ. ಆದರೂ ಸಹ ವಾಸ್ತು ಮುಖೇನ ನೋಡಿದಾಗ ಆ ಮನೆಗೆ ಪೂರ್ವಕ್ಕೆ ಬಾಗಿಲೇ ಇಲ್ಲದೆ ಇರೋದು ಮಹಾ ದೋಷ ಆಗಿತ್ತು. ಮತ್ತು ಇನ್ನೊಂದು ಮನೆ ಪೂರ್ವಕ್ಕೆ ಬಾಗಿಲಿಲ್ಲದೆ ಇರೋದ್ರಿಂದ
ಅಲ್ಲಿ ವಾಸ ಮಾಡೋರು ಅಷ್ಟೇ ಅಭಿವೃದ್ಧಿ ಆಗೋದು ಖಂಡಿತವಾಗ್ಲೂ ತೊಂದರೆ ಆಗುತ್ತೆ, ಅವರು ಅಭಿವೃದ್ಧಿ ಆಗೋದೇ ಇಲ್ಲ ಅಂತ ಖಂಡಿತವಾಗ್ಲೂ ಹೇಳ್ಬೋದು ಅಂತ. ಅಂದರೆ ರಾಜ್ಕುಮಾರ್ ಮನೆಯನ್ನು ನಾನು ಯಾಕೆ ಉದಾಹರಣೆ ತಗೊಂಡೆ ಅಂದರೆ, ಮಹಾನ್ ವ್ಯಕ್ತಿ ಆದ್ದರಿಂದ ಅವರಿಗೆ ಆ ಮನೆ ಅಷ್ಟು ಕೆಲಸ ಮಾಡ್ತಿದೆ ಮತ್ತು ಆ ಗ್ರಹಗಳು ಅವರಿಗೆ ಆ ರೀತಿ ಯೋಗವನ್ನು ಕೊಟ್ಟಿದೆ ಅಂದಾಗ ಜನಸಾಮಾನ್ಯರಿಗೂ ಅದೇ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂತ ನನ್ನ ಒಂದು ಸಾರಾಂಶ ಆಗಿದೆ. ಅವರು ಮಾತಾಡೋಕೆ ತಾವು ಕೇಳಿರ್ತೀರ, ನಾನೇನು ಬಯಸಲಿಲ್ಲ, ಎಲ್ಲವೂ ತಾನಾಗಿಯೇ ಬಂತು ಅಂತ ಅವ್ರು ಹೇಳ್ತಾರೆ. ಅಂದರೆ ಅವರೊಬ್ಬರೇ ಅಲ್ಲ, ನಾವೆಲ್ಲ ಅಷ್ಟೇ, ನಾವೇನು ಬಯಸಂಗೆ ಇಲ್ಲ, ನಮ್ಮ ಕರ್ಮಾನುಸಾರ ಎಲ್ಲವೂ ನಮಗೆ ಸಿಗುತ್ತೆ ಅಂತ ಖಂಡಿತ ಹೇಳ್ಬೋದು. ನೋಡಿ, ಜ್ಯೋತಿಷ್ಯವನ್ನು ಸಮರ್ಥನೆ ಮಾಡಿ ಹೇಳಬೇಕಾದಾಗ ರಾಜ್ಕುಮಾರ್ ಗಾಜ್ನೂರಲ್ಲಿ ಹುಟ್ಟಿದಾಗ ಅವ್ರಿಗೆ ರಾಹು ದೆಸೆ, ರಾಹು ನೈಋತ್ಯಿಕ ಅಧಿಪತಿ ಗಾಜ್ನೂರಲ್ಲಿದ್ದು, ಆಮೇಲೆ ಅವ್ರಿಗೆ ಬಂದಂಥದ್ದು ಗುರುದೆಸೆ. ಅಂದರೆ ಪ್ರತಿಯೊಬ್ಬರ ಜೀವನದಲ್ಲೂ ಗ್ರಹಗಳು ಆ ವ್ಯಕ್ತಿನ ಆ ದಿಕ್ಕಿಗೆ ಕರ್ಕೊಂಡೋಗ್ತಾರೆ, ಆ ಯೋಗವನ್ನು ಕೊಡ್ತಾರೆ ಅಂತಕ್ಕಂಥ ಜ್ಯೋತಿಷವನ್ನು ಸಮರ್ಥನೆ ಮಾಡೋದ್ರ ಮೂಲಕ ನಾನು ಉದಾಹರಣೆ ಹೇಳ್ತಾ ಇದ್ದೀನಿ. ರಾಜ್ಕುಮಾರ್ಗೆ ಗುರುದೆಸೆ ಬಂದಾಗ ರಾಜ್ಕುಮಾರ್ ಗಾಜ್ನೂರಿಂದ ಚೆನ್ನೈಗೆ ಹೋದರು. ಚೆನ್ನೈ ಈಶಾನ್ಯಕ್ಕೆ ಅಧಿಪತಿ, ಈಶಾನ್ಯಕ್ಕೆ ಗುರು ಅಧಿಪತಿ ಮತ್ತು ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಗುರು ಧರ್ಮಾಧಿಕಾರಿ ಆದ್ದರಿಂದ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಸಿನಿಮಾ, ವೈಲೇಶ್ವರ, ಬೇಡರ ಕಣ್ಣಪ್ಪ, ಭಕ್ತ ಕನಕದಾಸ, ರಾಘವೇಂದ್ರ ಮಹಿಮೆ, ಈ ರೀತಿ ಎಲ್ಲ ದೇವರ ಸಿನಿಮಾಗಳೇ ಮಾಡಿದ್ರು ಆವಾಗ. ನಂತರ ಬಂದಂಥದ್ದು ಶನಿ ದೆಸೆ. ಶನಿ ಪಶ್ಚಿಮಕ್ಕೆ ಅಧಿಪತಿ, ಶನಿ ಗ್ರಹ ದಿಕ್ಕುಗಳಲ್ಲಿ ಪಶ್ಚಿಮ ದಿಕ್ಕಿಗೆ ಆಧಿಪತ್ಯ ವಹಿಸಿರೋದ್ರಿಂದ ಅವರು ಪಶ್ಚಿಮಕ್ಕೆ ಬಂದರು. ಚೆನ್ನೈ ಪಶ್ಚಿಮಕ್ಕೆ ಅಂದರೆ ಬೆಂಗಳೂರಿಗೆ ಬಂದರು. ನಮಗೆ ಪೂರ್ವದಲ್ಲಿ ಚೆನ್ನೈ ಇದೆ, ನಮಗೆ ಪಶ್ಚಿಮದಲ್ಲಿ ಮಂಗಳೂರಿದೆ, ನಾವು ಸೆಂಟ್ರಲ್ ಇದ್ದೀವಿ. ಅವ್ರಿಗೆ ಚೆನ್ನೈಗೆ ಪಶ್ಚಿಮ, ಬೆಂಗಳೂರು ಆದ್ದರಿಂದ ಬೆಂಗಳೂರಿಗೆ ಬಂದು ಸದಾಶಿವ ನಿಲ್ಲಿಸಿದ್ರು. ಮತ್ತು ಶನಿ ಸಾಮಾನ್ಯ ಜನರಿಗೆ ಅಧಿಪತಿ ಆಗಿರೋದ್ರಿಂದ ಸಾಮಾಜಿಕ ಚಿತ್ರಗಳು ಏನಿದೆ, ನಾನಿನ್ನ ಮರೆಯಲಾರೆ, ಗಂಧದ ಗುಡಿ, ಎರಡು ಕನಸು, ಬಂಗಾರದ ಮನುಷ್ಯ, ಹೀಗೆ ಸಾಮಾಜಿಕ ಚಿತ್ರಗಳಲ್ಲಿ ಒಳ್ಳೆ ಹೆಸರನ್ನು ಮಾಡಿದ್ರು. ನಂತರ ಬಂದಂಥ ಬುಧ ದೆಸೆ. ಬುಧ ರಾಜರಿಗೆ ಅಧಿಪತಿ, ಗ್ರಹಗಳಲ್ಲಿ ಯುವರಾಜ ಅಂತ ನಾವು ಕರಿತೀವಿ ಜ್ಯೋತಿಷದಲ್ಲಿ. ಅದರಿಂದ ರಾಜ ಒಂದು ಆಧಿಪತ್ಯ ವಯಸ್ಸಿನಿಂದ ಅವರು ಬಬ್ರುವಾಹನ, ಮಯೂರ, ಜಗಮೆಚ್ಚಿದ ಮಗ, ಹೀಗೆ ರಾಜನ ಸಿನಿಮಾಗಳನ್ನೇ ತೆಗೆದರು. ಅಂದರೆ ಆ ಗ್ರಹಗಳು ಆ ದಿಕ್ಕಿಗೆ, ಆ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತಕ್ಕಂಥ ಅಂಶವನ್ನು ನಾನು ಸಮರ್ಥನೆ ಮಾಡೋದ್ರ ಮೂಲಕ ಈ ಒಂದು ಶಬ್ದವನ್ನು ಬಳಕೆ ಮಾಡಬೇಕಾಗಿ ಬರುತ್ತೆ. ಮತ್ತು ಬಂದಂಥ ಕೇತು ದೆಸೆ. ಕೇತು ನೈಋತ್ಯಿಕ ಅಧಿಪತಿ ಆದ್ದರಿಂದ ಕೇತು ದೆಸೆ ಬಂದಾಗ ಅವರು ಮತ್ತೆ ಅವ್ರ ಊರಿಗೆ ಹೋದರು, ವೀರಪ್ಪನಿಂದ ಅಪಹರಣಕ್ಕೊಳಗಾದರು. ತದನಂತರ ಬಂದಂಥ ಶುಕ್ರ ದೆಸೆ. ಶುಕ್ರ ಅವರ ಲಗ್ನಕ್ಕೆ ಯೋಗಕಾರಕನಲ್ಲ, ಶುಕ್ರ ಲಗ್ನದಲ್ಲೇ ಇದ್ದು ಅವರಿಗೆ ನಂತರ ಏನಾಯಿತು ಅಂತ ನಿಮಗೆ ಗೊತ್ತೇ ಇದೆ. ಹೀಗೆ ಗ್ರಹಗಳು ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ಆದ ಪಾತ್ರವನ್ನು ವಹಿಸುವ ಮೂಲಕ ಅಗೋಚರವಾಗಿ ಮಾನವನ ಜೀವನದಲ್ಲಿ ಕೆಲಸ ಮಾಡ್ತವೆ ಅಂತ ಹೇಳ್ಬೋದು. ಹಾಗೆ ರಾಜ್ಕುಮಾರ್ ಜೀವನದಲ್ಲಿ ಜ್ಯೋತಿಷ್ಯ ಮತ್ತು ವಾಸ್ತುಶಾಸ್ತ್ರ ಎರಡೂ ಸಹ ಪ್ರತ್ಯಕ್ಷವಾದರೂ ಪ್ರಾಮಾಣಿಸಿ ನೋಡು ಅಂತಕ್ಕಂಥ ಅಂಶವನ್ನು ಪ್ರತಿಪಾದನೆ ಮಾಡೋದ್ರ ಮೂಲಕ ಉಲ್ಲೇಖ ಮಾಡಬಹುದು. ರಾಜ್ಕುಮಾರ್ ಅಪಹರಣ ಆದಾಗ ನನ್ನೊಬ್ಬರು ಕೇಳಿದ್ರು, ನಾನು ಅವ್ರ ಮನೆಗೆ ಹೋಗಿ ಅವ್ರ ಡೇ ಟು ಟೈಮ್ ತಗೊಂಡು ಆವಾಗಲೇ ಪತ್ರಿಕಾಗೋಷ್ಠಿ ಕರೆದಿದ್ದೆ, 2001-2 ಕರೆದು ಅವ್ರು ಬರೋದಕ್ಕೆ 90 ದಿವಸ ಆಗುತ್ತೆ ಅಂತ ನಾನು ಹೇಳಿದ್ದೆ. ಆದರೆ ನಾನೇನು ಪ್ರಚಾರಕ್ಕೆ ಬರಲಿಲ್ಲ ಆಗ, ಏಕೆಂದರೆ ಆದಂಥ ಒಂದು 108 ದಿನ ಸೆಕ್ಷನ್ 144 ಇದ್ದಂಥ ಒಂದು ಸಮಯ ಅದು, ಅದರಿಂದ ಅದೇನು ಪ್ರಚಾರ ಆಗಲಿಲ್ಲ. ಅಂದರೆ ನನ್ನ ಒಂದು ಜ್ಯೋತಿಷ್ಯದ ಒಂದು ಅಧ್ಯಯನ ಏನಿದೆ ಅದು ಸತ್ಯವಾಗಿ ನನಗೆ ಆವಾಗಲೇ ಗೊತ್ತಾಯಿತು. ಸೊ ಜ್ಯೋತಿಷ್ಯ ಸತ್ಯ, ವಾಸ್ತು ಸತ್ಯ, ದೇವರು ಸತ್ಯ, ಧರ್ಮ ಸತ್ಯ. ವಾಸ್ತು, ಜ್ಯೋತಿಷ್ಯ, ದೇವರು, ಧರ್ಮ ಯಾವುದು ಕಣ್ಣಿಗೆ ಕಾಣಲ್ಲ, ಕಣ್ಣಿಗೆ ಕಾಣದಿರೋ ಅಗೋಚರವಾಗಿ ಮಾನವ ಜೀವನದಲ್ಲಿ ಇವೆಲ್ಲ ಕೆಲಸ ಮಾಡ್ತವೆ. ಅದನ್ನು ನಾವು ಅಧ್ಯಯನ ಮಾಡಿದ್ರೆ ಮಾತ್ರ ಅದರ ಸತ್ಯಗಳು ನಮಗೆ ಗೊತ್ತಾಗುತ್ತೆ ಅಂತ ಖಂಡಿತ ಹೇಳ್ಬೋದು. ಹೀಗೆ ರಾಜಕೀಯ ಜೀವನದಲ್ಲಿ ಮತ್ತು ಸಿನಿಮಾ ಕ್ಷೇತ್ರದಲ್ಲಿ ಇರತಕ್ಕಂಥ ಪ್ರಮುಖ ವ್ಯಕ್ತಿಗಳ ಒಂದು ಇದನ್ನು ಅಧ್ಯಯನ ಮಾಡಿದಾಗ ಅವರ ಜೀವನದಲ್ಲಿ ಗ್ರಹಗಳು ಏನೆಲ್ಲ ಪಾತ್ರವನ್ನು ವಹಿಸಿದ್ವು ಅಂತ ಹೇಳ್ಬೋದು. ಅಂದರೆ ರಾಮಾಯಣ ಮಹಾಭಾರತವನ್ನು ಉಲ್ಲೇಖ ಮಾಡಿದಾಗಲೂ ಸಹ, ರಾಮಾಯಣ ಮಹಾಭಾರತದಲ್ಲೂ ಸಹ ಜ್ಯೋತಿಷದ ಉಲ್ಲೇಖ ಇದೆ. ಇದರ ಬಗ್ಗೆ ಗ್ರಹಗಳ ಒಂದಿದೆ. ಶ್ರೀರಾಮಚಂದ್ರ ರಾವಣನ ಮೇಲೆ ಯುದ್ಧಕ್ಕೆ ಬರಬೇಕಾದ್ರೆ ಮಹಾಬ್ರಾಹ್ಮಣ ಜ್ಯೋತಿಷ್ಯ ರಾವಣನ್ನೇ ಕರೆಸಿ ಶಾಸ್ತ್ರ ಕೇಳಿ ಮುಹೂರ್ತ ಫಿಕ್ಸ್ ಮಾಡ್ತಾನೆ. ರಾವಣ ಒಂದು ಒಳ್ಳೆಯ ಮನಸ್ಸಿನಿಂದ ಬಂದು, ಅದು ರಾಮಾಯಣದಲ್ಲಿ ಉಲ್ಲೇಖ ಇದೆ, ನಿಮಗೆ ಗೊತ್ತಿರುತ್ತೆ, ಒಂದು ಲಗ್ನವನ್ನು ಸೃಷ್ಟಿ ಮಾಡಿ ಕಂಡಿಡಿದು ಈ ಲಗ್ನದಲ್ಲಿ ನೀನು ಪ್ರಾರಂಭ ಮಾಡಿದರೆ ಕೆಲಸವನ್ನು ಖಂಡಿತವಾಗ್ಲೂ ಜಯ ಸಿಗುತ್ತೆ ಅಂತ ರಾಮನಿಗೆ ಹೇಳಿಬಿಟ್ಟು ಹೋಗ್ತಕ್ಕಂಥ ಒಂದು ಸನ್ನಿವೇಶ ನೀವು ನೋಡಿರ್ತೀರ. ಅಂದರೆ ಅಲ್ಲೂ ಸಹ ಜ್ಯೋತಿಷ್ಯದ ಉಲ್ಲೇಖ ಇದೆ, ಗ್ರಹಗಳ ಅಧೀನದಲ್ಲಿದೆ. ಮತ್ತು ರಾವಣ ಗ್ರಹಗಳನ್ನು ತನ್ನ ಒಂದು ಮೆಟ್ಲುಗಳನ್ನು ಮಾಡಿಕೊಂಡಿರೋ ಸಹ ಕತೆ ನಿಮಗೆ ಗೊತ್ತಿದೆ. ಅಲ್ಲಿ ನಾರದ ಬಂದು ಗ್ರಹಗಳು ಅಥವಾ ಏನು ಮೆಟ್ಲುಗಳು ಅವರ ಒಂದು ಬೆನ್ನು ತುಳಿಬಾರ್ದು,
ಅವರ ಮುಖವನ್ನು ನೀನು ಎದೆ ತುಳಿಬೇಕು ಅಂದಾಗ ಗ್ರಹಗಳನ್ನು ಉಲ್ಟಾ ಮಲಗಿಸಿ ಈ ಎದೆ ತುಳಿದಾಗ ಶನಿ ದೃಷ್ಟಿ ರಾವಣ ಮೇಲೆ ಬಿದ್ದಾಗ ಆ ರಾಮಾಯಣಕ್ಕೆ ಆ ಒಂದು ನಾಂದಿ ಆಯಿತು ಅಂತ ಒಂದು ಜ್ಯೋತಿಷದ ಉಲ್ಲೇಖ ಸಹ ನಿಮಗೆ ಗೊತ್ತಿದೆ ಅಂತ ನಾನು ತಿಳ್ಕೊಂಡಿರ್ತೀನಿ. ಹೀಗೆ ರಾಮಾಯಣ ಮಹಾಭಾರತದಲ್ಲೂ ಸಹ ಜ್ಯೋತಿಷ್ಯದ ವಾಸ್ತುವಿನ ಉಲ್ಲೇಖ ಇದೆ. ಆದರೆ ಅಧ್ಯಯನ ಮಾಡಿ ಹೇಳ್ತಕ್ಕಂಥವ್ರು ಬಹಳ ಕಡಿಮೆ ಆಗಿದ್ದಾರೆ. ಹಸ್ತ ಸಾಮುದ್ರಿಕ ಶಾಸ್ತ್ರವೂ ಸಹ ಅವರವರ ಕರ್ಮಾನುಸಾರ ರೇಖೆಗಳಿರ್ತವೆ. ಪಂಚಭೂತಗಳನ್ನು ನಿಗ್ರಹಿಸ್ತಕ್ಕಂಥ ಏನು ಭೂಮಿ, ಆಕಾಶ, ನೀರು, ಬೆಂಕಿ, ಗಾಳಿ ಇದನ್ನು ಒಂದು ಕಂಟ್ರೋಲ್ ಮಾಡ್ತಕ್ಕಂಥ ಮತ್ತು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಕ್ಕಂಥ ಗ್ರಹಗಳ ಸಂಬಂಧ, ಉಬ್ಬು ತಗ್ಗುಗಳು, ಹಸ್ತ ಸಾಮುದ್ರಿಕಗಳು ಸಹ ಅದು ನಮಗೆ ಗೊತ್ತಾಗುತ್ತೆ. ಆದ್ದರಿಂದ ಹಸ್ತ ಸಾಮುದ್ರಿಕೆ ಬಗ್ಗೆ, ಜ್ಯೋತಿಷ್ಯದ ಬಗ್ಗೆ ಮತ್ತು ವಾಸ್ತುಶಾಸ್ತ್ರದ ಬಗ್ಗೆ ಖಂಡಿತವಾಗಲೂ ಸಂಪೂರ್ಣವಾಗಿ ಆಳವಾಗಿ ಸಂಸ್ಕೃತ್ ಯೂನಿವರ್ಸಿಟಿ ಏನಿದೆ ಇಲ್ಲಿ ನೀವು ಅಧ್ಯಯನ ಮಾಡಿದಾಗ ಖಂಡಿತವಾಗಲೂ ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ಜ್ಞಾನ ಬರುತ್ತೆ, ಹೆಚ್ಚಿನ ಆಸಕ್ತಿ ಬರುತ್ತೆ ಮತ್ತು ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಳೋಕ್ಕೆ ಇದೊಂದು ಮಾರ್ಗದರ್ಶನವಾಗಿ ಕೆಲಸ ಮಾಡುತ್ತೆ ಅಂತ ಖಂಡಿತ ಹೇಳ್ಬೋದು. ಆದ್ದರಿಂದ ಇದ್ರ ಬಗ್ಗೆ ಇನ್ನು ಮುಂದಿನ ಸಂಚಿಕೆಗಳಲ್ಲಿ ನಾನು ಹೆಚ್ಚಿನ ಮಾಹಿತಿಯನ್ನು ನಾನು ನಿಮಗೆ ಹೇಳ್ತಾ ಹೋಗ್ತಾ ಇರ್ತೇನೆ. ಅಲ್ಲಿವರೆಗೂ ನೀವು ಈ ಒಂದು ಅಸ್ತ್ರ ಲೈಫ್ ಒಂದು ವಾಹಿನಿಯನ್ನು ನೀವು ವೀಕ್ಷಣೆ ಮಾಡೋ ಎಲ್ಲರಿಗೂ ನಾನು ನಮಸ್ಕಾರಗಳನ್ನು ತಿಳಿಸ್ತೀನಿ. ನಮಸ್ಕಾರ.